ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ನಾನಿವತ್ತು ದಿಶಾ ದರ್ಶಿನಿ ಫ್ಯಾಮಿಲಿ ರೆಸ್ಟೋರೆಂಟ್ ಬಂದಿದ್ದೀನಿ. ಇದರ ಲೊಕೇಶನ್ ಬಂದ್ಬಿಟ್ಟು ರೈಲ್ವೆ ಸ್ಟೇಷನ್ ರೋಡ್ ಎಮ್ಮೆಕೆರೆ ಧಾರವಾಡದಲ್ಲಿ ಬರುತ್ತೆ. ನಾವು ಈ ಹೋಟೆಲಲ್ಲಿ ಚೈನೀಸ್ ಫುಡ್ ಎಕ್ಸ್ಪ್ಲೋರ್ ಮಾಡಿದಾದ್ಮೇಲೆ ತುಂಬಾ ಜನ ನಮ್ಮ ಸಜೆಸ್ಟ್ ಮಾಡ್ತಾ ಇದ್ರು. ಸ್ನಾಕ್ಸ್ ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪ್ಲೋರ್ ಮಾಡಿ ಅಂತ. ಅದಕ್ಕೋಸ್ಕರ ನಾನು ಇವತ್ತು ಬೆಣ್ಣೆ ದೋಸೆ ತಿನ್ನಕ್ಕೆ ಬಂದಿದ್ದೀನಿ. ಬೆಣ್ಣೆ ದೋಸೆ ಟೇಸ್ಟ್ ಮಾತ್ರ ಬೆಂಕಿ ಅಂತ ಹೇಳ್ತೀನಿ. ಮಸ್ಟ್ ಟ್ರೈ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಇಲ್ಲಿ ತುಪ್ಪದ ಅವಲಕ್ಕಿಗೆ ಅದರದ್ದೇ ಆದ ಬೇರೆ ಲೆವೆಲ್ ಫ್ಯಾನ್ ಬೇಸ್ ಇದೆ ಅಂತಾನೆ ಹೇಳ್ಬೋದು. ಟೇಸ್ಟು, ಕ್ವಾಲಿಟಿ, ಕ್ವಾಂಟಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಮಸ್ಟ್ ಟ್ರೈ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಟೇಸ್ಟ್ ಮಾತ್ರ ಬೇರೆ ಅಂದ್ರೆ ಬೇರೆ ಲೆವೆಲೇ ಇತ್ತು. ಇಲ್ಲಿ ನೀವು ನೋಡ್ತಾ ಇದ್ರೆ ಡ್ರೈ ಗಿರ್ಮಿಟ್ ಯಾವ ತರ ಮಾಡ್ತಾ ಇದ್ದಾರೆ ಅನ್ನೋದನ್ನ ಮಳೆಗಾಲದಲ್ಲಿ ಗಿರ್ಮಿಟ್ ರೇಂಜ್ ಏನಿಲ್ಲ ಗಿಚ್ ಅಂತಾನೆ ಹೇಳ್ಬೋದು. ಅದರದ್ದೇ ಸಪರೇಟ್ ಫ್ಯಾನ್ ಬೇಸ್ ಇದೆ. ತುಂಬಾ ಜನ ಸಂಜೆಯಲ್ಲಿ ಗಿರ್ಮಿಟ್ ತಿನ್ನಕಂತಾನೆ ಬರ್ತಾರೆ. ಡ್ರೈ ಗಿರ್ಮಿಟ್ ಟೇಸ್ಟ್ ಏನಿದೆಯಲ್ಲ ಡೇಂಜರ್ ಅಂತಾನೆ ಹೇಳ್ಬೋದು. ಮಸ್ಟ್ ಟ್ರೈ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ತುಂಬಾ ಜನ ಇಲ್ಲಿ ಸೂಸ್ಲಾನ ಭಾಳ ಲೈಕ್ ಮಾಡ್ತಾರೆ. ಇಲ್ಲಿ ನೀವು ನೋಡ್ತಾ ಇದ್ರೆ ಮೇಕಿಂಗ್ ಪ್ರೊಸೆಸ್ ಆಫ್ ಸೂಸ್ಲಾ ಅಂತಾನೆ ಹೇಳ್ಬೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಇರ್ಲಿ ಅಂತ ನಾವು ಒಂದು ಸೂಸ್ಲಾ ತಗೊಂಡೇ ಬಿಟ್ವಿ. ಟೇಸ್ಟ್ ಮಾಡೇ ಬಿಟ್ವಿ. ಟೇಸ್ಟ್ ಮಾತ್ರ ಸೂಪರ್ ಅಂತಾನೆ ಹೇಳ್ತೀನಿ. ಎಲ್ಲ ಸ್ನಾಕ್ಸ್ ತಿಂದಾದ್ಮೇಲೆ ನಾವಿಲ್ಲಿ ಟೀ ಕುಡಿದ್ವಿ. ಕಾಂಬಿನೇಷನ್ ಮಾತ್ರ ಪರ್ಫೆಕ್ಟ್ ಆಗಿತ್ತು.